ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ವೀಕ್ಷಕರು ಇಂದು ಪಂಚರಾಜ್ಯಗಳ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಒಂದು ಅತಿ ದೊಡ್ಡ ಸಮೀಕ್ಷೆಯನ್ನು ತೊಗೊಂಬರ್ತಾ ಇದ್ದೀನಿ. ಸುಮಾರು 1-2 ಸಮೀಕ್ಷೆ ಅಲ್ಲ, ಆ ಪರ್ಟಿಕ್ಯುಲರ್ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಮಿನಿಮಮ್ 3-4 ಸಮೀಕ್ಷೆಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಈ ಒಂದು ಸಮೀಕ್ಷೆಗಳಿಂದ ನಮಗೆ ತಿಳಿತಾ ಹೋಗ್ಬೋದಾಗುತ್ತೆ ಆ ಒಂದು ರಾಜ್ಯದ ಮತದಾರರು ಯಾರ ಕಡೆ ಒಲವನ್ನು ತೋರಿಸಿದ್ದಾರೆ, ಈ ಮುಖಾಂತರ ಆ ಪರ್ಟಿಕ್ಯುಲರ್ ರಾಜ್ಯದಲ್ಲಿ ಯಾರು ಅಧಿಕಾರವನ್ನು ಹಿಡಿಯಲಿದ್ದಾರೆ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ದಿನದಿಂದ ದಿನಕ್ಕೆ ಪಂಚರಾಜ್ಯಗಳ ಒಂದು ಚುನಾವಣಾ ಕಣ ಅನ್ನುವಂಥದ್ದು ರಂಗೇರ್ತದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಅತಿ ಪ್ರಮುಖವಾಗಿ ಪಾತ್ರವನ್ನು ವಹಿಸಿರ್ತಕ್ಕಂಥ ರಾಜ್ಯಗಳು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ, ಅದರ ಜೊತೆಗೆ ಚಿಕ್ಕ ರಾಜ್ಯಗಳಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಕೇರಳ ಮತ್ತು ಅಸ್ಸಾಂ ಅನ್ನುವಂಥದ್ದು. ಈ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಾಗೆ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಮೊಟ್ಟ ಮೊದಲನೇ ಬಾರಿಗೆ ಸ್ನೇಹಿತರೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟ ಸಮೀಕ್ಷೆಗಳ ಒಂದು ವರದಿಯನ್ನು ನೋಡ್ತಾ ಹೋಗೋಣ. ಕೇರಳ ಅನ್ನುವಂತಹ ಹೆಸರನ್ನು ಕೇರಳಂ ಅನ್ನುವಂತಹ ಒಂದು ನಾಮವನ್ನು ಚೇಂಜ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಈ ಮುಖಾಂತರ ಅದು ಕೂಡ ಒಂದು ಚುನಾವಣಾ ಸ್ಟ್ರಾಟಜಿಯಾಗಿ ನಾವು ಗಮನಿಸ್ಬೋದಾಗುತ್ತೆ. ಕೇರಳಂ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನುವಂಥದ್ದು. ಈ ಮುಖಾಂತರ ಕೇರಳಂ ಎನ್ನುವಂತಹ ಹೆಸರನ್ನು ಚೇಂಜ್ ಮಾಡೋದ್ರಿಂದ ಏನಾದರೂ NDAಗೆ ಕೆಲವು ಸ್ಥಾನ ಗಳಿಕೆ ಆಗುತ್ತಾ ಅನ್ನುವಂಥದ್ದು. ಅದರ ಜೊತೆಗೆ ಪ್ರಸ್ತುತ ಇರ್ತಕ್ಕಂತಹ ಲೆಫ್ಟ್ ಡೆಮೊಕ್ರೆಟಿಕ್ ಅಲಯನ್ಸ್ LDFಗೆ ಏನಾದರೂ ಮತ್ತೊಮ್ಮೆ 3ನೇ ಬಾರಿಗೆ ಅಧಿಕಾರ ನಡೆಸುವಂಥ ಅವಕಾಶ ಇದೆಯಾ, ಅಥವಾ ಆ್ಯಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧ ಅಲೆ ಏನಾದರೂ ಎದುರಾಗ್ತಾ ಇದೆಯಾ ಪಿಣರಾಯಿ ವಿಜಯನ್ ಅವರ ಸರ್ಕಾರದ ವಿರುದ್ಧವಾಗಿ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಜೊತೆಗೆ ಈಗಿರ್ತಕ್ಕಂತಹ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ UDF ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಈಗ ಏನಾದರೂ ಕೇರಳಂ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶ ಏನಾದರೂ ಇದೆಯಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕೊಡ್ತಾ ಹೋಗ್ತೇನೆ. ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಸಮೀಕ್ಷೆ ಅನ್ನುವಂಥದ್ದು. ಮೊದಲ ಸಮೀಕ್ಷೆಯನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇ ಬಾರಿಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಲೋಕಪಾಲ್ ಸಮೀಕ್ಷೆ ಅನ್ನುವಂಥದ್ದು. ಲೋಕಪಾಲ್ ಸಮೀಕ್ಷೆಯಲ್ಲಿ ಕೇರಳದಲ್ಲಿ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ LDF ಅನ್ನುವಂತಹ ಒಂದು ಮೈತ್ರಿಕೂಟ ಏನಿದೆಯಲ್ಲ, ಇದು ಬರೋಬ್ಬರಿ 58ರಿಂದ 62 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ. 140 ಸದಸ್ಯರ ಒಂದು ಬಲವನ್ನು ಹೊಂದಿರತಕ್ಕಂಥ ಕೇರಳ ವಿಧಾನಸಭೆ ಅನ್ನುವಂಥದ್ದು. UDF 77ರಿಂದ 81 ಕ್ಷೇತ್ರಗಳನ್ನು ಗೆಲ್ಲುವಿಕೆಯನ್ನು ತೋರಿಸ್ತಾ ಇದೆ. BJPಗೆ ಕೇವಲ 1 ಅಂಕಿ ಸ್ಥಾನವನ್ನು 1ರಿಂದ 2 ಕ್ಷೇತ್ರಗಳ ಮಾತ್ರ ಗೆಲ್ಲುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಲೋಕಪಾಲ್ ಸಮೀಕ್ಷೆ ಹೇಳ್ತಾ ಇದೆ ಈ ಬಾರಿ 2026ರ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ UDFಗೆ ಅವಕಾಶ ಇದೆ. ಮುಖಾಂತರ ಕಾಂಗ್ರೆಸ್ ಈ ಬಾರಿ ಅಧಿಕಾರ ನಡೆಸುವಂಥ ಎಲ್ಲ ಅವಕಾಶಗಳಿದೆ ಅನ್ನುವಂಥದ್ದು. ಈ ಮುಖಾಂತರ ಬರೋಬ್ಬರಿ 77ರಿಂದ 81 ಸ್ಥಾನಗಳನ್ನು ಗಳಿಕೆ ಮಾಡ್ತಾ ಇದೆ. 2021ರ ಚುನಾವಣೆ ಕೇವಲ UDF 44 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಅನ್ನುವಂಥದ್ದು. LDF ಬರೋಬ್ಬರಿ 99 ಕ್ಷೇತ್ರಗಳ ಒಂದು ಗೆಲುವನ್ನು ಕಂಡಿತ್ತು ಅನ್ನುವಂಥದ್ದು. ಬಟ್ ಈ ಬಾರಿ ಲೋಕಪಾಲ್ ಸಮೀಕ್ಷೆ ಮುಖಾಂತರ 77ರಿಂದ 81 ಸ್ಥಾನಗಳನ್ನು ಗಳಿಸುತ್ತೆ ಅನ್ನುವಂಥದ್ದು. LDF 58ರಿಂದ 62 ಸ್ಥಾನಗಳಿಗೆ ಕುಸಿಯುತ್ತೆ ಅನ್ನುವಂಥ ಒಂದು ಅಂಶವನ್ನು ತೋರಿಸ್ತಾ ಇದೆ ಲೋಕಪಾಲ್ ಸಮೀಕ್ಷೆ. BJP ಕೇವಲ 1ರಿಂದ 2 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲಲಿಕ್ಕೆ ಸೀಮಿತವಾಗಿದೆ ಅನ್ನುವಂಥದ್ದು. ಈ ಮುಖಾಂತರ BJPಗೆ ಯಾವುದೇ ರೀತಿಯಾದಂತಹ ಕೇರಳಂ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ BJP ಯಾವುದೇ ರೀತಿಯಾದ ಸರ್ಕಾರ ರಚನೆಯ ಕನಸನ್ನು ಅದು ಈಡೇರಿಸಿಕೊಳ್ಳಲ್ಲ ಅನ್ನುವಂತಹ ಒಂದು ಅಂಶವನ್ನು ಲೋಕಪಾಲ್ ಸಮೀಕ್ಷೆ ನಮ್ಮ ಮುಂದೆ ಇಡ್ತಾ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂಥ ಸಮೀಕ್ಷೆ ನ್ಯೂಸ್ 18 ಸರ್ವೆ ಅನ್ನುವಂಥದ್ದು. ನ್ಯೂಸ್ 18 ಸರ್ವೆ ಕೊಡ್ತಾ ಇದೆ LDFನ ಮೈತ್ರಿಕೂಟ 68ರಿಂದ 74 ಕ್ಷೇತ್ರಗಳ ಒಂದು ಗೆಲುವಿಕೆಯನ್ನು ತೋರಿಸ್ತಾ ಇದೆ. ಜೊತೆಗೆ UDF ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟ 64ರಿಂದ 70 ಕ್ಷೇತ್ರಗಳನ್ನ ಗೆದ್ದುಕೊಳ್ಳುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಸ್ನೇಹಿತರೆ ನ್ಯೂಸ್ 18 ಸರ್ವೆ ಕೊಡ್ತಾ ಇದೆ LDFಗೆ ಮತ್ತೊಮ್ಮೆ ಅವಕಾಶ ಇದೆ. ಮುಖಾಂತರ 3ನೇ ಬಾರಿಗೆ LDF ತನ್ನ ಮೈತ್ರಿಕೂಟದೊಂದಿಗೆ ಸರ್ಕಾರವನ್ನು ರಚಿಸುತ್ತೆ ಕೇರಳಂನಲ್ಲಿ ಅನ್ನುವಂಥದ್ದು. ಈ ಮುಖಾಂತರ UDFಗೆ ಮತ್ತೊಮ್ಮೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕಾಗುತ್ತೆ ಅನ್ನುವಂಥದ್ದು. ನ್ಯೂಸ್ 18 ಸರ್ವೆ ಮುಖಾಂತರ LDFಗೆ ಅತಿ ದೊಡ್ಡ ಹೆಡ್ಜ್ ಸಿಗ್ತಾ ಇದೆ ಕೇರಳಂ ಅನ್ನುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ
ತುಂಬ ಇಂಪಾರ್ಟೆಂಟಾಗಿ ಮ್ಯಾಟ್ರೇಸ್ ಸಂಸ್ಥೆ ABP ಸರ್ವೆ ಕೊಡ್ತಾ ಇದೆ, LDFನ ಮೈತ್ರಿಕೂಟ 61ರಿಂದ 71 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುವಂಥದ್ದು. UDFನ ಮೈತ್ರಿಕೂಟ 58ರಿಂದ 69 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂಥದ್ದು. BJP ಕೇವಲ 2 ಕ್ಷೇತ್ರಗಳಿಗೆ ಗೆಲ್ಲುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಸೊ LDFಗೆ ಮತ್ತೊಮ್ಮೆ ಹೆಡ್ಜನ್ನು ಕೊಡ್ತಾ ಇದ್ದಾರೆ. ಮ್ಯಾಟ್ರೇಸ್ ಸಂಸ್ಥೆ ABP ಸರ್ವೆ ಮುಖಾಂತರ ಕೇರಳಂ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲುವಿನ ನಗೆಯನ್ನು ತೋರಿಸ್ತಾ ಇದೆ LDF ಅನ್ನುವಂಥದ್ದು. ಈ ಮುಖಾಂತರ ಪಿಣರಾಯಿ ವಿಜಯನ್ ಅವರು ಸೊ LDF ನೇತೃತ್ವದ ಮೈತ್ರಿಕೂಟದ ನಾಯಕರಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ಮತ್ತೊಮ್ಮೆ ಸರ್ಕಾರ ರಚಿಸುವಂಥ ಎಲ್ಲ ಅವಕಾಶಗಳಿದೆ ಅನ್ನುವಂತಹ ಒಂದು ಅಂಶವನ್ನು ABP ನ್ಯೂಸ್ ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಕೇರಳದಲ್ಲಿ ಹೀಗೆ ನಾವು ನೋಡಿರ್ತಕ್ಕಂಥ 3 ಸಮೀಕ್ಷೆಗಳ ಮುಖಾಂತರ ಲೋಕಪಾಲ್ ಸಮೀಕ್ಷೆ, ನ್ಯೂಸ್ 18 ಸರ್ವೆ, ABP ಮ್ಯಾಟ್ರೈಸ್ ಸಂಸ್ಥೆಯ ಮುಖಾಂತರ ಸೊ 3 ಸಂಸ್ಥೆಗಳು ಕೊಟ್ಟಿರ್ತಕ್ಕಂತಹ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಸೊ ಎಲ್ಲೋ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಇದೆ UDF ಮತ್ತು LDF ನಡುವೆ ಅನ್ನುವಂಥದ್ದು. ಸೊ ಲೋಕಪಾಲ್ ಸಮೀಕ್ಷೆ UDFಗೆ ಎಡ್ಜನ್ನು ಕೊಟ್ಟರೆ, ನ್ಯೂಸ್ 18 ಸರ್ವೆ ಮತ್ತು ಮ್ಯಾಟ್ರೈಸ್ ಸಂಸ್ಥೆ ಎಲ್ಲೊಂದು ರೀತಿ LDF ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಅಂಶವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗತ್ತೆ ಸ್ನೇಹಿತರೆ. ಸೊ ಯಾವ ಮೈತ್ರಿಕೂಟ ಕೇರಳಂನಲ್ಲಿ ಕಮಾಲ್ ಮಾಡುತ್ತೆ ಅನ್ನುವಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಎರಡನೇ ಪ್ರಮುಖ ರಾಜ್ಯದ ಬಗ್ಗೆ ನಾವು ತಿಳಿತಾ ಹೋಗೋಣ ಅನ್ನುವಂಥದ್ದು. ಸೊ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆಗಳು ಏನು ಹೇಳ್ತಾ ಇದೆ ಅನ್ನುವಂಥದ್ದು. ಸೊ ತುಂಬ ಇಂಪಾರ್ಟೆಂಟಾಗಿ ಪೊಲಿಟಿಕಲಿ ತುಂಬ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಸರ್ವೆಗಳನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ 4 ಸರ್ವೆಗಳು ನಮ್ಮ ಮುಂದೆ ಇದೆ ಅನ್ನುವಂಥದ್ದು. ಒಂದು ABP ಸರ್ವೆ, ನ್ಯೂಸ್ 18 ಸರ್ವೆ, ಲೋಕಪಾಲ್ ಸರ್ವೆ, ಜೊತೆಗೆ ವೋಟರ್ ಸರ್ವೆ ಇದೆ. ಸೊ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಹೋಗೋಣ ಮ್ಯಾಟ್ರೈಸ್ ಸಂಸ್ಥೆ ಕೊಟ್ಟಿರ್ತಕ್ಕಂತಹ ಸರ್ವೆ. ಸೊ ಮ್ಯಾಟ್ರೈಸ್ ಸಂಸ್ಥೆಯ ಮುಖಾಂತರ ಹೇಳ್ತಾ ಇದೆ DMK ಕೇವಲ 104ರಿಂದ 114 ಕ್ಷೇತ್ರಗಳ ಗೆಲ್ಲುವಿಕೆ ತೋರಿಸ್ತಾ ಇದೆ ಅನ್ನುವಂಥದ್ದು. ಸೊ ಅಲ್ಲಿ ತಮಿಳುನಾಡಿನಲ್ಲಿ ಯಾವುದೇ ಸರ್ಕಾರ ರಚಿಸಬೇಕು ಅಂದರೆ 118 ಕ್ಷೇತ್ರಗಳೊಂದು ಗೆಲ್ಲೇಬೇಕಾಗುತ್ತೆ. ಸೊ 234 ಸದಸ್ಯ ಬಲವನ್ನು ಹೊಂದಿರತಕ್ಕಂಥ ತಮಿಳುನಾಡಲ್ಲಿ. ಸೊ ಈ ಮುಖಾಂತರ AIADMK 114ರಿಂದ 127 ಕ್ಷೇತ್ರಗಳ ಗೆಲ್ಲುತ್ತೆ ಅನ್ನುವಂಥದ್ದು. ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ತಮಿಳುನಾಡಿನ ಚುನಾವಣಾ ರಾಜಕೀಯದಲ್ಲಿ ಕೇಂದ್ರ ಬಿಂದುವಾಗಿ ಗುರುತಿಸ್ಕೊಂಡಿರ್ತಕ್ಕಂತಹ TVK ಪಕ್ಷದ ವಿಜಯ್ ಅವರು ಕೇವಲ 6ರಿಂದ 12 ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿ ಗೆಲ್ತಾರೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಮ್ಯಾಟ್ರೈಸ್ ಸಂಸ್ಥೆ ಅನ್ನುವಂಥದ್ದು. ಸೊ ಈ ಮುಖಾಂತರ DMK ಎಲ್ಲೊಂದು ರೀತಿ ಸೋಲುತ್ತೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ಈ ಬಾರಿ DMK ಸೋಲಿನೆಡೆಗೆ ಇದೆ. ಇದ್ರ ಮುಖಾಂತರ AIADMKಗೆ ಅತಿ ದೊಡ್ಡ ಹೆಡ್ಜ್ ಸಿಗ್ತಾಯಿದೆ. ಈ ಮುಖಾಂತರ BJPಯೊಂದಿಗೆ ಸೇರಿಕೊಂಡು ಈ ಬಾರಿ ತಮಿಳುನಾಡಿನಲ್ಲಿ ಮೈತ್ರಿಕೂಟದ ಸರ್ಕಾರ ರಚಿಸುತ್ತೆ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ಏನೋ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನ ಮೂಡಿಸ್ಬಿಡ್ತೀನಿ ಅಂತ ಹೇಳಿ ಬಂದಿದ್ದಂತಹ ವಿಜಯ್ ಅವರಿಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ ಅನ್ನುವಂಥದ್ದು ಅಂಕಿಅಂಶವನ್ನು ನೋಡಿದಾಗ ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಎರಡನೇ ಪ್ರಮುಖ ಸರ್ವೆ ಯಾವುದಪ್ಪ ಅಂದರೆ ನ್ಯೂಸ್ 18 ಸರ್ವೆ. ಸೊ ನ್ಯೂಸ್ 18 ಸರ್ವೆ ಕೊಡ್ತಾ ಇದೆ DMK 113ರಿಂದ 123 ಕ್ಷೇತ್ರಗಳ ಒಂದು ಗೆಲುವನ್ನು ತೋರಿಸ್ತಾ ಇದೆ ಈ ಮುಖಾಂತರ. ಸೊ DMK ಒಂದು ರೀತಿ ಬಹುಮತವನ್ನು ಕ್ರಾಸ್ ಮಾಡುತ್ತೆ. ಈ ಮುಖಾಂತರ DMK ನೇತೃತ್ವದ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು. ಇನ್ನು AIADMK 106ರಿಂದ 116 ಕ್ಷೇತ್ರಗಳ ಗೆಲ್ಲುವಿಕೆಯನ್ನು ತೋರಿಸ್ತಾ ಇದೆ. TVK ಕೇವಲ 3ರಿಂದ 8 ಕ್ಷೇತ್ರಗಳನ್ನು ಗೆದ್ಕೊಳ್ತಾ ಇದೆ ಅನ್ನುವಂಥ ಒಂದು ಅಂಶವನ್ನು ಬೆಳಕಿಗೆ ತರ್ತಾ ಇದೆ ನ್ಯೂಸ್ 18 ಸರ್ವೆ ಅನ್ನುವಂಥದ್ದು. ಸೊ ನ್ಯೂಸ್ 18 ಸರ್ವೆ ಮುಖಾಂತರ DMK ನೇತೃತ್ವದ ಮೈತ್ರಿಕೂಟ ಮತ್ತೊಮ್ಮೆ 2ನೇ ಬಾರಿಗೆ ಅಧಿಕಾರವನ್ನು ಏರುತ್ತೆ ತಮಿಳುನಾಡಿನಲ್ಲಿ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಬಟ್ DMK ಮತ್ತು AIADMK ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದು ಈ ಒಂದು ಅಂಕಿ ಅಂಶವನ್ನು ನಮಗೆ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೋಕಪಾಲ್ ಸರ್ವೆ ಅನ್ನುವಂಥದ್ದು. ಸೊ ಸುಮಾರು ಲೋಕಪಾಲ್ ಸರ್ವೆಗಳು ನಿಯರ್ ಆಗಿರ್ತಕ್ಕಂಥ ಅಂಕಿ ಅಂಶಗಳನ್ನು ಕೊಡ್ತಾ ಹೋಗ್ತಿದ್ರೆ, ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ವೋಟ್ ಶೇರ್ಗಳು ಎಲ್ಲೋ ಒಂದು ರೀತಿ ಫಲಿತಾಂಶದಿಂದ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಲೋಕಪಾಲ್ ಸರ್ವೆಗೆ ಕೊಡ್ತಾ ಇದೆ. DMKಗೆ ಅತಿ ಹೆಚ್ಚು ನಂಬರನ್ನು ಕೊಡ್ತಾ ಇದೆ, ಅತಿ ದೊಡ್ಡ ಹೆಡ್ಜನ್ನು ಕೊಡ್ತಾ ಇದೆ ತಮಿಳುನಾಡಿನಲ್ಲಿ. ಈ ಮುಖಾಂತರ ಬರೋಬ್ಬರಿ 181ರಿಂದ 189 ಕ್ಷೇತ್ರಗಳ ಗೆಲ್ಲುವಿಕೆಯನ್ನು ತೋರಿಸ್ತಾ ಇದೆ. ಈ ಮುಖಾಂತರ DMK
ಅತಿ ಹೆಚ್ಚು ಎಡ್ಜನ್ನು ಪಡ್ಕೊಳ್ಳುವ ಮುಖಾಂತರ ತಮಿಳ್ನಾಡಿನ ಒಂದು ರೀತಿ ದೊಡ್ಡದಾಗಿ ಕಂಬ್ಯಾಕ್ ಮಾಡ್ತಾ ಇದೆ ಅನ್ನುವಂಥದ್ದು ಅದನ್ನ ತೋರಿಸ್ತಾ ಇದೆ. ಈ ಮುಖಾಂತರ MK ಸ್ಟ್ಯಾಲಿನ್ ಅವರ ಒಂದು ಸರ್ಕಾರಕ್ಕೆ ಅತಿ ದೊಡ್ಡ ಮುನ್ನಡೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ AIADMK BJP ನೇತೃತ್ವದ AIADMKಗೆ ಕೇವಲ 38ರಿಂದ 42 ಕ್ಷೇತ್ರಗಳ ಗೆಲ್ಲುವಿಕೆಯನ್ನು ಕೊಡ್ತಾ ಇದೆ. ಈ ಮುಖಾಂತರ AIADMKಗೆ ಅತಿ ದೊಡ್ಡ ಸೋಲು ಎದುರಾಗಿದೆ ಅನ್ನುವಂಥದ್ದನ್ನ ಈ ಒಂದು ಅಂಕಿಅಂಶದಿಂದ ನೋಡ್ಬೋದಾಗುತ್ತೆ. ಬಟ್ ಅದರ ಜೊತೆಗೆ ಟಿ.ವಿ.ಕೆ ಪಕ್ಷದ ವಿಜಯ್ ಅವರ ಪಕ್ಷ ಕೇವಲ 8ರಿಂದ 10 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲಲಿಕ್ಕೆ ಸಹಕಾರಿಯಾಗುತ್ತೆ ಈ ಒಂದು ಚುನಾವಣೆಯಲ್ಲಿ ಎನ್ನುವಂಥದ್ದನ್ನು ತೋರಿಸ್ತಾ ಇದೆ. ಈ ಮುಖಾಂತರ ಲೋಕಪಾಲ್ ಸರ್ವೆ ಅತಿ ದೊಡ್ಡ ಒಂದು ಎಡ್ಜನ್ನು ಕೊಡ್ತಾ ಇದೆ DMKಗೆ ಎನ್ನುವಂಥದ್ದು. ಈ ಮುಖಾಂತರ DMK ಒಂದು ರೀತಿಯಾದಂಥ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗುತ್ತೆ ಅನ್ನುವಂತಹ ಒಂದು ಅಂಶವನ್ನು ಬೆಳಕಿಗೆ ತರ್ತಾ ಇದೆ ಎನ್ನುವಂಥದ್ದು. ಇನ್ನು ಸ್ನೇಹಿತರೆ, ಲೋಕಪಾಲ್ ಸರ್ವೆ ನಂತರ ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಗ್ನಿ ನ್ಯೂಸ್ ಏಜೆನ್ಸಿ ಸಮೀಕ್ಷೆ ಕೊಡ್ತಾ ಇದೆ. DMK ಬರೋಬ್ಬರಿ 180 ಕ್ಷೇತ್ರಗಳ ಒಂದು ಗೆಲ್ಲುತ್ತೆ ಅನ್ನುವಂಥದ್ದು. NDA ಮೈತ್ರಿಕೂಟ AIADMK ಒಂದು ಒಳಗೊಂಡಿರ್ತಕ್ಕಂಥ BJPಯ ಮೈತ್ರಿಕೂಟ NDA ಕೇವಲ 50ರಿಂದ 60 ಕ್ಷೇತ್ರಗಳನ್ನು ಮಾತ್ರ ಗೆಲ್ಲುತ್ತೆ ಅನ್ನುವಂಥದ್ದು. TVK ಪಕ್ಷ 10 ಕ್ಷೇತ್ರಗಳನ್ನು ಗೆದ್ಕೊಳ್ಳುತ್ತೆ ಅನ್ನುವಂತಹ ಒಂದು ಅಂಕಿ ಅಂಶವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ ಅಗ್ನಿ ನ್ಯೂಸ್ ಏಜೆನ್ಸಿ ಅನ್ನುವಂಥದ್ದು. ಸೊ ಈ ಮುಖಾಂತರ ಸ್ನೇಹಿತರೆ, ತಮಿಳುನಾಡಿನಲ್ಲಿ ಅತಿ ದೊಡ್ಡ ಎಡ್ಜನ್ನು ಪಡ್ಕೊಳ್ತಾ ಇದೆ DMK ನೇತೃತ್ವದ ಸರ್ಕಾರ ಅನ್ನುವಂಥದ್ದು. ಯಾಕಂದರೆ News 18 ಸರ್ವೆಯಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯನ್ನು ಗಳಿಸ್ತಾ ಇದೆ. ಲೋಕಪಾಲ್ ಸಮೀಕ್ಷೆಯಲ್ಲೂ ಕೂಡ ಅತಿ ಹೆಚ್ಚು ಬರೋಬ್ಬರಿ 181ರಿಂದ 189 ಕ್ಷೇತ್ರಗಳ ಒಂದು ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಅದರ ಜೊತೆಗೆ ಅಗ್ನಿ ನ್ಯೂಸ್ ಏಜೆನ್ಸಿಯ ಸಮೀಕ್ಷೆಯ ಪ್ರಕಾರನೂ ಕೂಡ ಬರೋಬ್ಬರಿ 180 ಕ್ಷೇತ್ರಗಳ ಒಂದು ಗೆಲ್ಲುವಿಕೆಯನ್ನು ತೋರಿಸ್ತಾ ಇದೆ. ಈ ಮುಖಾಂತರ ಎಲ್ಲೋ ಒಂದು ರೀತಿ ತಮಿಳುನಾಡಿನಲ್ಲಿ DMKಯ ಅಲೆ MK ಸ್ಟ್ಯಾಲಿನ್ ನೇತೃತ್ವದ ಒಂದು ಮೈತ್ರಿಕೂಟದ ಸರ್ಕಾರದ ಮೇಲೆ ಜನರು ನಂಬಿಕೆಯನ್ನು ಇಡ್ತಾ ಇದ್ದಾರೆ. ಈ ಮುಖಾಂತರ MK ಸ್ಟ್ಯಾಲಿನ್ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡುವ ಮನಸ್ಥಿತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಸರ್ವೆಗಳ ಮುಖಾಂತರ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಇದೇ ರೀತಿಯಾದಂತಹ ಸರ್ವೆಗಳು ಚುನಾವಣೆಯ ಫಲಿತಾಂಶ ದಿನ ಸಿಗುತ್ತಾ ಅಥವಾ ಮತ್ತೆ ಏನಾದರೂ ಚೇಂಜಸ್ ಆಗುತ್ತಾ ಅನ್ನುವಂಥದ್ದು ಅಷ್ಟೇ ಈಗಿರ್ತಕ್ಕಂತಹ ಪ್ರಶ್ನೆ. ಕಾದು ನೋಡಬೇಕಾಗುತ್ತೆ ಅನ್ನುವಂಥದ್ದು. ಇದು ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಒಂದು ಸರ್ವೆ ಆಯಿತು ಸ್ನೇಹಿತರೆ. ಇನ್ನು ಮುಂದಿನ ಪ್ರಮುಖವಾಗಿರ್ತಕ್ಕಂತಹ ರಾಜ್ಯ ಯಾವುದಪ್ಪ ಅಂದರೆ ಅಸ್ಸಾಂ ಅನ್ನುವಂಥದ್ದು. ಸೊ ಅಸ್ಸಾಂಗೆ ಸಂಬಂಧಪಟ್ಟಾಗೆ 3 ರೀತಿಯಾದಂತಹ ಸರ್ವೆಗಳು ನಮ್ಮ ಮುಂದೆ ಇದೆ ಅನ್ನುವಂಥದ್ದು. ಒಂದು ನ್ಯೂಸ್ 18 ಸರ್ವೆ, ಎರಡನೇದಾಗಿ ಮ್ಯಾಟ್ರೈಸ್ ಸರ್ವೆ, ಮೂರನೇದಾಗಿ ಚಾಣಕ್ಯ ಸ್ಟ್ರಾಟಜಿ ಸರ್ವೆ ಅನ್ನುವಂಥದ್ದು. ಈ 3 ಸಮೀಕ್ಷೆಗಳ ಒಂದು ಅಂಕಿಅಂಶ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇ ಬಾರಿಗೆ ಅಸ್ಸಾಮಲ್ಲಿ ಪ್ರಸ್ತುತ ಇರ್ತಕ್ಕಂಥದ್ದು BJP ನೇತೃತ್ವದ ಸರ್ಕಾರ. ಸೊ BJP ನೇತೃತ್ವದ ಸರ್ಕಾರ ಸತತ 10 ವರ್ಷಗಳ ಒಂದು ಸುದೀರ್ಘ ಆಡಳಿತವನ್ನು ಕೊಟ್ಟಿದೆ. ಸೊ 3ನೇ ಬಾರಿಗೆ ಅಧಿಕಾರವನ್ನು ಹೇರುವಲ್ಲಿ BJP ನೇತೃತ್ವದ ಮೈತ್ರಿಕೂಟ ಯಶಸ್ವಿಯಾಗುತ್ತಾ ಅಥವಾ ವಿಫಲ ಆಗುತ್ತಾ ಅನ್ನುವಂಥದ್ದಷ್ಟೇ ಇರತಕ್ಕಂಥ ಪ್ರಶ್ನೆ. ನ್ಯೂಸ್ 18 ಸರ್ವೆ ಕೊಡ್ತಾ ಇದೆ ಅಸ್ಸಾಂಗೆ ಸಂಬಂಧಪಟ್ಟಾಗೆ 126 ಸದಸ್ಯ ಬಲದ ಸದಸ್ಯರ ಒಂದು ಸಂಖ್ಯೆಯನ್ನು ಒಳಗೊಂಡಿರತಕ್ಕಂತಹ ಅಸ್ಸಾಂ ವಿಧಾನಸಭೆ BJP ನ್ಯೂಸ್ 18 ಸರ್ವೆ ಮುಖಾಂತರ 87ರಿಂದ 97 ಕ್ಷೇತ್ರಗಳನ್ನು ಗೆದ್ಕೊಳ್ಳುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ 26ರಿಂದ 36 ಕ್ಷೇತ್ರಗಳನ್ನು ಗೆದ್ಕೊಳ್ಳುತ್ತೆ ಅನ್ನುವಂಥದ್ದು. AIUDF ಒಂದು ಪಕ್ಷ 0ರಿಂದ 6 ಕ್ಷೇತ್ರಗಳನ್ನು ಗೆದ್ಕೊಳ್ಳುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಇದು ಸ್ನೇಹಿತರೆ ನ್ಯೂಸ್ 18 ಸರ್ವೆ ಆಯಿತು. ಸೊ ನ್ಯೂಸ್ 18 ಸರ್ವೆ ಮುಖಾಂತರ BJP ಮತ್ತೊಮ್ಮೆ ಮೈತ್ರಿಕೂಟದೊಂದಿಗೆ ಅಸ್ಸಾಂನಲ್ಲಿ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಮ್ಯಾಟ್ರೈಸ್ ಸಂಸ್ಥೆ ಕೊಡ್ತಾ ಇದೆ. ಸೊ ಮ್ಯಾಟ್ರೈಸ್ ಸಂಸ್ಥೆಯ ಮುಖಾಂತರ BJP 92ರಿಂದ ಬರೋಬ್ಬರಿ 102 ಕ್ಷೇತ್ರಗಳ ಮುಖಾಂತರ 100ರ ಗಡಿಯನ್ನು ದಾಟುತ್ತೆ ಅನ್ನುವಂಥದ್ದು. ಈ ಮುಖಾಂತರ 92 ಕ್ಷೇತ್ರಗಳಿಂದ ಬರೋಬ್ಬರಿ 102 ಕ್ಷೇತ್ರಗಳ ಒಂದು ಗೆಲುವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಕೇವಲ 22ರಿಂದ 32 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಇತರರು 4ರಿಂದ 7 ಕ್ಷೇತ್ರಗಳಲ್ಲಿ ಗೆದ್ದುಕೊಳ್ಳುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಮ್ಯಾಟ್ರೈಸ್ ಸಂಸ್ಥೆಯನ್ನು ಕೊಡ್ತಾ ಇರ್ತಕ್ಕಂಥ ಅಂಕಿಅಂಶ ನೋಡಿದಾಗ BJP 3ನೇ ಬಾರಿಗೆ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಈ ಒಂದು ಸರ್ವೆಯ ಮುಖಾಂತರ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಸ್ಟ್ರಾಟಜಿ ಅಸ್ಸಾಂಗೆ ಸಂಬಂಧಪಟ್ಟಾಗೆ ಚಾಣಕ್ಯ ಸ್ಟ್ರಾಟಜಿ ಸರ್ವೆ ಕೊಡ್ತಾ ಇದೆ. BJPಗೆ ಅತಿ ದೊಡ್ಡ ಹೆಡ್ಜನ್ನು ಕೊಡ್ತಾ ಇದೆ. ಸೊ 83ರಿಂದ 90 ಕ್ಷೇತ್ರಗಳೊಂದು ಗೆಲ್ಲುವಿಕೆಯನ್ನು ತೋರಿಸ್ತಾ ಇದ್ದರೆ ಕಾಂಗ್ರೆಸ್ಗೆ ಕೇವಲ 30ರಿಂದ 36 ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಅನ್ನುವಂಥದ್ದು ಅಂಕಿಅಂಶವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಇತರರು 3ರಿಂದ 6 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಈ ಮುಖಾಂತರ
ಚಾಣಕ್ಯ ಸ್ಟ್ರಾಟಜಿಯ ಸರ್ವೆಯ ಮುಖಾಂತರನೂ ಕೂಡ BJP ಮೂರನೇ ಬಾರಿಗೆ ಮೈತ್ರಿಕೂಟದೊಂದಿಗೆ ಸರ್ಕಾರ ರಚಿಸುತ್ತೆ ಎನ್ನುವಂತಹ ಒಂದು ಅಂಶವನ್ನು ಚಾಣಕ್ಯ ಸ್ಟ್ರಾಟಜಿ ಹೇಳ್ತಾ ಇದೆ ಎನ್ನುವಂಥದ್ದು. ಸೊ ಈ ಮುಖಾಂತರ ಅಸ್ಸಾಂಗೆ ಸಂಬಂಧಪಟ್ಟಾಗೆ ನಾವು ಕೊಟ್ಟಿರ್ತಕ್ಕಂಥ 3 ಸರ್ವೆಗಳಲ್ಲೂ ಕೂಡ BJP ಅತಿ ದೊಡ್ಡ ಎಡ್ಜನ್ನು ಪಡ್ಕೊಳ್ಳುವ ಮುಖಾಂತರ ಮತ್ತೊಮ್ಮೆ ಅಸ್ಸಾಂನಲ್ಲಿ ಸರ್ಕಾರವನ್ನು ರಚಿಸುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ತೆರೆದಿಡ್ತಾ ಇದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಈ ಮುಖಾಂತರ BJPಗೆ ಅಸ್ಸಾಂನಲ್ಲಿ ಅತಿ ದೊಡ್ಡ ಅವಕಾಶ ಇದೆ ಮತ್ತೊಮ್ಮೆ ಅನ್ನುವಂತಹ ಅಂಶ ಇಲ್ಲಿಗೆ ಕಾಣಸಿಗ್ತಾ ಇದೆ ಅನ್ನುವಂಥದ್ದು. ಇಷ್ಟು ಸ್ನೇಹಿತರೆ ಅಸ್ಸಾಂಗೆ ಸಂಬಂಧಪಟ್ಟಾಗೆ ಅಂಕಿಅಂಶಗಳಾಯಿತು. ಇನ್ನು ಸ್ನೇಹಿತರೆ ಮುಂದಿನ ಪ್ರಮುಖ ಈ ಒಂದು ಪಂಚರಾಜ್ಯಗಳಲ್ಲಿ ತನ್ನದೇ ಆಗಿರ್ತಕ್ಕಂತಹ ತುಂಬ ಇಂಪಾರ್ಟೆನ್ಸನ್ನು ಪಡ್ಕೊಂಡಿರ್ತಕ್ಕಂತಹ ರಾಜ್ಯ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ ಅನ್ನುವಂಥದ್ದು. ಸೊ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗೆ ನಾವು ಅಂಕಿಅಂಶಗಳನ್ನು ನೋಡ್ತಾ ಹೋಗೋಣ. ಪ್ರಸ್ತುತ ಇರತಕ್ಕಂತಹ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಏನಾದರೂ ಆ್ಯಂಟಿ ಇನ್ಕಂಬೆನ್ಸಿ ಎದುರಾಗುತ್ತಾ, ಆಡಳಿತ ವಿರೋಧಿ ಅಲೆ ಏನಾದರೂ ಎದುರಾಗುತ್ತಾ, ಅದ್ರ ಜೊತೆಗೆ BJP ಏನು TMC ಮುಕ್ತ ಬಂಗಾಳ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಹೊಂದಿದೆ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು. ಅದೇನಾದರೂ ಆ ಸ್ಟ್ರಾಟಜೀಸ್ ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ವರ್ಕ್ ಆಗಿ TMC ಮುಕ್ತ ಬಂಗಾಳ ಏನಾದರೂ ಮಾಡ್ತಾರ ಅನ್ನುವಂತಹ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ಅಂಕಿಅಂಶಗಳು ನೋಡ್ತಾ ಹೋಗೋಣ. ಸೊ ಈ ಅಂಕಿಅಂಶಗಳು ಓನ್ಲಿ ಅದು ಅಲ್ಲಿರ್ತಕ್ಕಂಥ ಸ್ಯಾಂಪಲ್ ಸೈಜ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದು. ಇದೇ ಫೈನಲ್ ಫಲಿತಾಂಶ ಅಲ್ಲ, ಈ ಫಲಿತಾಂಶದಲ್ಲಿ ವೇರಿಯೇಷನ್ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಸೊ ಸರ್ವೆಗಳು ಕೊಡ್ತಾ ಇರ್ತಕ್ಕಂಥ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇರುತ್ತೆ ಅನ್ನುವಂಥದ್ದು. ಸೊ ಮೊಟ್ಟ ಮೊದಲ ಸರ್ವೆ ನೋಡ್ತಾ ಹೋಗೋಣ ಸ್ನೇಹಿತರೆ, ಮ್ಯಾಟ್ರಿಸ್ ಸರ್ವೆ ಅನ್ನುವಂಥದ್ದು. ಸೊ ಮ್ಯಾಟ್ರಿಸ್ ಸಂಸ್ಥೆ ಕೊಡ್ತಾ ಇದೆ. ಸೊ TMC 130ರಿಂದ 150 ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಅನ್ನುವಂಥದ್ದು. ಸೊ NDA 140ರಿಂದ 160 ಕ್ಷೇತ್ರಗಳನ್ನ. ಈ ಮುಖಾಂತರ TMC ಎಲ್ಲೋ ಒಂದು ರೀತಿ TMC ಮತ್ತು NDA ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದಲ್ಲಿ ನಮಗೆ ಕಾಣಸಿಗ್ತಾ ಇದೆ ಅನ್ನುವಂಥದ್ದು. ಅಲ್ಲಿ TMC ಅಥವಾ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ನಡೆಸಬೇಕು ಅಂದರೆ 148 ಸದಸ್ಯರನ್ನು ಹೊಂದಿರಲೇಬೇಕು. ಬಟ್ ಈ ಒಂದು ಅಂಕಿಅಂಶ ನೋಡಿದಾಗ NDA ಮತ್ತು TMC ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದಲ್ಲಿ ಕಾಣಸಿಗ್ತಾ ಇದೆ ಅನ್ನುವಂಥದ್ದು ಒಂದು. ಇನ್ನು ಸ್ನೇಹಿತರೆ ಎರಡನೇ ಸರ್ವೆ, ಅತಿ ದೊಡ್ಡ ಸರ್ವೆ ಯಾವುದಪ್ಪ ಅಂದರೆ News18 ಸರ್ವೆ ಅನ್ನುವಂಥದ್ದು. ಸೊ News18 ಸರ್ವೆ ಮುಖಾಂತರ TMC 184ರಿಂದ 194 ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. NDA ಕೇವಲ 98ರಿಂದ 108 ಕ್ಷೇತ್ರಗಳನ್ನ ಮಾತ್ರ ಗೆಲ್ಲುತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ News18 ಸರ್ವೆ ಮುಖಾಂತರ TMC ಮತ್ತೊಮ್ಮೆ 4ನೇ ಬಾರಿಗೆ ಮೈತ್ರಿಕೂಟದ 4ನೇ ಬಾರಿಗೆ ಆ ಒಂದು ಸರ್ಕಾರ ರಚನೆ ಮಾಡುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಇನ್ನು ಸ್ನೇಹಿತರೆ NDAಗೆ ಮತ್ತೊಮ್ಮೆ ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಕೂರಬೇಕಾಗುತ್ತೆ ಅನ್ನುವಂತಹ ಒಂದು ಅಂಕಿಅಂಶವನ್ನು ತೆರೆದಿಡ್ತಾ ಇದೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ ಮೂರನೇ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸರ್ವೆ ಚಾಣಕ್ಯ ಸ್ಟ್ರಾಟಜಿ ಸರ್ವೆ ಅನ್ನುವಂಥದ್ದು. ಚಾಣಕ್ಯ ಸ್ಟ್ರಾಟಜಿ ಸರ್ವೆಯ ಮುಖಾಂತರ TMC 155ರಿಂದ 165 ಕ್ಷೇತ್ರಗಳನ್ನ ಗೆದ್ಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು ಎರಡನೇದಾಗಿ NDA ಮೈತ್ರಿಕೂಟ 110ರಿಂದ 115 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು. ಈ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಮ್ಮೆ ಸರಳ ಬಹುಮತದೊಂದಿಗೆ TMC ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಚಾಣಕ್ಯ ಸ್ಟ್ರಾಟಜಿಯ ಸರ್ವೆ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಮ್ಯಾಟ್ರಿಸ್ ಸಂಸ್ಥೆ, News18 ಸರ್ವೆ, ಚಾಣಕ್ಯ ಸ್ಟ್ರಾಟಜಿಯ ಒಂದು ಅಂಕಿಅಂಶಗಳನ್ನ ಹೊರಗೆಚ್ಚಿ ನೋಡಿದಾಗ ಎಲ್ಲ ಒಂದು ರೀತಿ BJP ಮತ್ತು TMC ಮತ್ತು NDA ನಡುವೆ ಅತಿ ದೊಡ್ಡ ಒಂದು ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂಥ ಫಲಿತಾಂಶಗಳು ಬರ್ತಿದೆ, ಅಲ್ಲಿರ್ತಕ್ಕಂಥ ಮತದಾರ ಯಾರಿಗೆ ಜೈಕಾರ ಆಗ್ತಾನೆ, ಏನಾದರೂ ಮಮತಾ ಬ್ಯಾನರ್ಜಿ ಅವ್ರನ್ನ ಮನೆ ಕಳಿಸ್ತಾರಾ ಅಥವಾ NDA ಮೈತ್ರಿಕೂಟಕ್ಕೆ ಏನಾದರೂ ಅಧಿಕಾರವನ್ನು ಕೊಡ್ತಾರ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೆ ನಮಗೆ ಮೇ 4ರಂದು ಉತ್ತರ ತಿಳಿತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲವೂ ಕೂಡ ಫೈನಲ್ ಫಲಿತಾಂಶ ಅಲ್ಲ, ಇವೆಲ್ಲವೂ ಕೂಡ ಒಂದು ರೀತಿಯಾದಂಥ ಸ್ಯಾಂಪಲ್ ಸೈಜ್ನ ಮುಖಾಂತರ ಅಂಕಿಅಂಶಗಳನ್ನು ಕೊಡ್ತಾ ಇದೆ ಕೆಲವು ಸರ್ವೆಗಳ ಒಂದು ಆರ್ಗನೈಸೇಷನ್ ಅನ್ನುವಂಥದ್ದು. ಇದೇ ಫೈನಲ್ ಅಲ್ಲ ಅನ್ನುವಂಥದ್ದು. ಸೊ ಫಲಿತಾಂಶ ಅನ್ನುವಂಥದ್ದು ಒಂದು ರೀತಿ ಮತದಾರ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾನೆ ಅನ್ನುವಂಥದ್ದು ತಿಳಿಯಲಿಕ್ಕಾಗಲ್ಲ. ಸೊ ಮೇ 4ರಂದು ನಮಗೆ ಎಲ್ಲ ರೀತಿಯಾದಂಥ ಫಲಿತಾಂಶಗಳು ಫೈನಲ್ ಆಗಿ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಕೇರಳ, ಅದರ ಜೊತೆಗೆ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಸರ್ವೆಗಳನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.